ಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಈ ಪ್ರಶಸ್ತಿಯನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳ ಸಾಧಕರನ್ನ ಗುರುತಿಸುವ ಸಲುವಾಗಿ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಿಕೆಗೆ ಅತಿಥಿ ಗಣ್ಯರನ್ನ ಆಗು ಮಾಡಿಕೊಳ್ಳುವಂತಹ ಸಮಯ. ತಮ್ಮೆಲ್ಲರ ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು ಶ್ರೀ ಬಸವರಾಜ ಹೊರಟ್ಟಿ ಸರ್, ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಪೃಥ್ವಿ ಅಂಬರ್ ನಮ್ಮ ಜೊತೆಯಾಗಿದ್ದಾರೆ. ಪ್ರೀತಿಯ ಸ್ವಾಗತ ವೇದಿಕೆಗೆ ಪೃಥ್ವಿ ಅಂಬರ್ ಅವರಿಗೆ. ಸಿಇಒ ವಿಜಯ್ ಕರ್ನಾಟಕ ಹಾಗೂ ಬೆಂಗಳೂರು ಮಿರರ್ ಶ್ರೀ ದೀಪಕ್ ಸಲೂಜಾ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಸಂಪಾದಕರು ವಿಜಯ್ ಕರ್ನಾಟಕ ಸುದರ್ಶನ್ ಚನ್ನಂಗಿಹಳ್ಳಿ ಸರ್ ತಮ್ಮನ್ನು ಕೂಡ ಬರಮಾಡ್ಕೊಳ್ತಿದ್ದೇನೆ. ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳು ಅಂತ ನಾನು ಆರಂಭದಲ್ಲಿ ಹೇಳಿದೆ. ಅದರಲ್ಲಿ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಲವು ಭಾಗದ ಸಾಧಕರನ್ನು ನಾವು ಗುರುತಿಸ್ತೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ಬರಮಾಡ್ಕೊಳ್ತಾ ಈಗ ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮುಖೇನ ಉದ್ಘಾಟಿಸುವಂತಹ ಸಮಯ. ದಯಮಾಡಿ ಎಲ್ಲ ಗಣ್ಯರು ಸೇರಿ ಹಣತೆಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ. ಕನ್ನಡದ ಹಣತೆ ಬೆಳಗಿದ್ದೇವೆ, ಅಭಿವೃದ್ಧಿಯ ಹಣತೆಯನ್ನ ಬೆಳಗಿದ್ದೇವೆ. ಎಲ್ಲರ ಬದುಕು ಕೂಡ ಸುಸ್ಥಿರವಾಗಿ ಸಾಗಲಿ ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು. ಇದೀಗ ತಾವೆಲ್ಲರೂ ಕಾಯ್ತಿರುವಂತಹ ಕಾತರದ ಕ್ಷಣ, ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ಸಮರ್ಪಿಸುವಂತಹ ಸಮಯ. ನಮ್ಮ ಮೊದಲ ಸಾಧಕರತ್ತ ತೆರಳೋದಾದ್ರೆ, ವಿಜಯ್ ಕರ್ನಾಟಕ ಅರ್ಪಿಸಿರುವಂತಹ ವಿ.ಕೆ. ಎಕ್ಸಲೆನ್ಸ್ ಅಂಡ್ ಹಾನರ್, ಪ್ಲೆಜರ್ ಟು ಹಾನರ್ ಶ್ರೀ ಅಜಯ್ ಕುಮಾರ್ ಡಿ, ಪ್ರೆಸಿಡೆಂಟ್ ಶೈನ್ಫೋರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಗೂಳೂರು, ತುಮಕೂರು, for the outstanding contribution in the field of education. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರು ತೊಡಗಿಸಿಕೊಳ್ಳಲು ತಂದೆ ತಾಯಿಯೇ ಮೊದಲ ಪ್ರೇರಣೆ. ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಶ್ರೀ ದಿವ್ಯಾ ಸಿಪಿಇಡಿ ಕಾಲೇಜು, ಶ್ರೀ ದಿವ್ಯಾ ಪ್ರೈಮರಿ ಶಾಲೆ ಮತ್ತು ಐಟಿಐ ಕಾಲೇಜಿನ ಜವಾಬ್ದಾರಿಯನ್ನ ಶ್ರೀಯುತರು ಹೊತ್ತಿದ್ದಾರೆ. ಸ್ವತಃ ಅಜಯ್ ಕುಮಾರ್ ಡಿ ಅವರು 2017-18ರಲ್ಲಿ ತುಮಕೂರಿನಲ್ಲಿ ಸಾರಂಗ ಅಕಾಡೆಮಿ ಶಿಕ್ಷಣ ಸಂಸ್ಥೆಯಡಿ ಸಾರಂಗ ಪಾಲಿಟೆಕ್ನಿಕ್, ಸಾರಂಗ ಪಿಯು ಕಾಲೇಜ್, ಸಾರಂಗ ಫಾರ್ಮಸಿ ಕಾಲೇಜು, ಕೊರಟಗೆರೆಯಲ್ಲಿ ಪ್ರಿಯದರ್ಶಿನಿ ಪಿಯು ಕಾಲೇಜು, 23-24ರಲ್ಲಿ ಬ್ರೈನಿಸ್ಟಾ ಇಂಟರ್ನ್ಯಾಷನಲ್ ಶಾಲೆ, 24-25ರಲ್ಲಿ ಶೈನ್ಫೋರ್ಡ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಕೊರಟಗೆರೆಯಲ್ಲಿ ಪ್ರಸ್ತುತ ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆಯನ್ನ ಸ್ಥಾಪಿಸಿದ್ದಾರೆ. ಇವರ ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಒತ್ತು ನೀಡಿದ್ದಾರೆ. ಚಪ್ಪಾಳೆಯ ಗೌರವ ಶ್ರೀಯುತ ಅಜಯ್ ಕುಮಾರ್ ಡಿ ಇವರಿಗೆ. So thank you very much for Vijay Karnataka for this excellence and honor award for me, and I would like to present this award for my father and mother and also for my educational team and subordinates. Thank you very much. ವಿಜಯ್ ಕರ್ನಾಟಕ ಅರ್ಪಿಸಿರುವಂತಹ ವಿ.ಕೆ. ಎಕ್ಸಲೆನ್ಸ್ ಅಂಡ್ ಹಾನರ್, ಪ್ಲೆಜರ್ ಟು ಹಾನರ್ ಡಾಕ್ಟರ್ ಮಧುಸೂದನ್ ಬಿಜಿ, ಡಾಕ್ಟರ್ Vaibhavi Multi-Speciality Hospital for the outstanding contribution in the field of health care. MBBS ಪದವಿಯನ್ನ MS ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಮತ್ತು ಪೀಡಿಯಾಟ್ರಿಕ್ಸ್ ಅನ್ನ ನಾರಾಯಣ ಹೃದಯಾಲಯದಲ್ಲಿ ಮುಗಿಸಿದ್ದಾರೆ. ನಿಯೋನಾಟಾಲಜಿ ಫೆಲೋಶಿಪ್ ಅನ್ನ ಪೂರ್ಣಗೊಳಿಸಿದ್ದಾರೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ 3 ವರ್ಷಗಳ ಕಾಲ ಕೇರಳದ ಹೋಲಿ ಕ್ರಾಸ್ ಹಾಸ್ಪಿಟಲ್ನಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮಕ್ಕಳ ವಿಭಾಗದ ಮುಖ್ಯ ವೈದ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನವಜಾತ ಶಿಶುಗಳ ಮತ್ತು ಮಕ್ಕಳ ಸಮಗ್ರ ಚಿಕಿತ್ಸಾ ನಿರ್ವಹಣೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ಮಧುಸೂದನ್ ಬಿಜಿ ಇವರಿಗೆ ಸಲ್ಲುತ್ತೆ. 2016ರಲ್ಲಿ ವೈಭವಿ ಮಕ್ಕಳ ಆಸ್ಪತ್ರೆಯನ್ನು ಆರಂಭಿಸ್ತಾರೆ. 2024ರಲ್ಲಿ ವೈಭವಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ ಡಾಕ್ಟರ್ ಮಧುಸೂದನ್. ನನ್ನ ಹೆಸರು ಡಾಕ್ಟರ್ ಮಧುಸೂದನ್, ಮೂಲತಃ ಟಿಪ್ಟೂರ್ನವನು. ವೈಭವಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಿದ್ದೇವೆ. ನನ್ನ ಕನಸಾಗಿದ್ದ, ನನ್ನ ಒಂದು ಏನು ಆಸೆ ಇತ್ತು, ನಮ್ಮ ಜನತೆಗೆ ನ್ಯೂನಟಾಲಜಿ ICUನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಈಗ ಅದು ನನಗೆ ನನಸಾಗಿದೆ. ನಮ್ಮೂರಿನ ಜನತೆ ಇದನ್ನು ಅಕ್ಸೆಪ್ಟ್ ಮಾಡಿ ನಾನು ಇಲ್ಲಿವರೆಗೂ ಬೆಳೆಸಿದ್ದಾರೆ. ಸೊ ಈ ಒಂದು ಏನು ಎಕ್ಸಲೆನ್ಸ್ ಪ್ರಶಸ್ತಿ ಬಂದಿದೆ ವಿಜಯ ಕರ್ನಾಟಕದಿಂದ, ಅದನ್ನು ಈ ನಮ್ಮೆಲ್ಲ ಟಿಪ್ಟೂರು ಜನತೆಗೆ ಹಾಗೂ ನನ್ನ ಫ್ಯಾಮಿಲಿಗೆ, ನನ್ನ ಬಂಧು ಮಿತ್ರರಿಗೆ, ನನ್ನ ಹಾಸ್ಪಿಟಲ್ ಸಿಬ್ಬಂದಿಗೆ ಇದನ್ನು ಅರ್ಪಿಸ್ತಿದ್ದೇನೆ. ಈ ಎಕ್ಸಲೆನ್ಸ್ ಅವಾರ್ಡ್ನ ಕೊಟ್ಟಿರೋದು ತುಂಬಾ ಸಂತೋಷ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಿಜಯ ಕರ್ನಾಟಕ.
ವಿಜಯ್ ಕರ್ನಾಟಕ ಅರ್ಪಿಸಿರುವಂತಹ ವಿಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಪ್ಲೆಜರ್ ಟು ಹಾನರ್ ಶ್ರೀ ಎಚ್.ಎಂ. ನಾಗೇಶ್ ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಅಂಡ್ ಸೋಷಿಯಲ್ ಸರ್ವಿಸ್. ಎಚ್.ಎಂ. ನಾಗೇಶ್ ಕೇವಲ ಉದ್ಯಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ತಂದೆ ಮರಿಗೌಡರ ಹೆಸರಲ್ಲಿ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬೆಂಗಳೂರಿನ 10 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕೊಡುಗೆ ನೀಡುವ ಮುಖೇನ ತಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಎಚ್.ಎಂ. ನಾಗೇಶ್ ಇವರಿಗೆ ಮತ್ತೆ ಜೋರಾದ ಚಪ್ಪಾಳೆಯ ಗೌರವ ಶ್ರೀ ಎಚ್.ಎಂ. ನಾಗೇಶ್ ಇವರಿಗೆ. ಇವತ್ತು ವಿಜಯ ಕರ್ನಾಟಕ ವತಿಯಿಂದ ಸಾಧಕರುಗಳಿಗೆ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಅಂದರೆ ಆಯಾ ಕ್ಷೇತ್ರದಲ್ಲಿ ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಆ ಪ್ರತಿಯೊಬ್ಬರನ್ನು ಗುರುತಿಸಿ ಕೊಟ್ಟಿರೋ ತುಂಬ ಒಂದು ಖುಷಿಯಾಗುವಂಥ ಕೆಲಸ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಇನ್ನೂ ಹೆಚ್ಚು ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ಥರ ಮುಂದಿನ ದಿನಗಳಲ್ಲೂ ಸಾಧಕರನ್ನು ಗುರುತಿಸಿ ಇದೇ ಥರ ಅವಾರ್ಡನ್ನ ಕೊಡಲಿ ಅಂತ ಹೇಳ್ತಾ ಮತ್ತು ನಮಸ್ಕಾರ. ವಿಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಪ್ಲೆಜರ್ ಟು ಹಾನರ್ ಡಾಕ್ಟರ್ ಹೇಮಾವತಿ ವಿಜಿ, ಮ್ಯಾನೇಜಿಂಗ್ ಡೈರೆಕ್ಟರ್ ನ್ಯೂ ಕೋಲಾ ನರ್ಸಿಂಗ್ ಹೋಮ್, ಐಶ್ವರ್ಯ ಇನ್ಫರ್ಟಿಲಿಟಿ. ಡಾಕ್ಟರ್ ವಿಜಿ ಹೇಮಾವತಿ ಅವರು ಗುಣಮಟ್ಟ ಸೇವೆ, ನಿಸ್ವಾರ್ಥ ಸೇವೆಯಿಂದ ಜನಮನ ಗೆದ್ದಿದ್ದಾರೆ. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿಯನ್ನು ಪೂರ್ಣವಹಿಸಿದ್ದಾರೆ. ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿ ಸುಮಾರು 35 ವರ್ಷಗಳಿಗೂ ಸುದೀರ್ಘ ಸೇವೆಯನ್ನ ಸಲ್ಲಿಸಿರುವ ಅನುಭವ ಇವರಿಗಿದೆ. ಬಡ ರೋಗಿಗಳಿಗೆ ಉಚಿತ ವೈದ್ಯಕೀಯ ಶಿಬಿರ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಶಿಕ್ಷಣ ನೀಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವರು ಅಧಿಕ ಅಪಾಯದ ಗರ್ಭಧಾರಣೆ, ಬಂಜತನ ನಿವಾರಣೆ ಹಾಗೂ ಸಮುದಾಯ ಆರೋಗ್ಯ ಸೇವೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಚಪ್ಪಾಳೆಯ ಗೌರವ ಡಾಕ್ಟರ್ ಹೇಮಾವತಿ ವಿಜಿ. I extend my heartfelt thanks to Vijay Karnataka for giving me this great opportunity and a privileged platform to recognize my work. So on this occasion, I take this honor to thank all my supported team from my hospital, New Kola Nursing Home, my principal from Chennai Nursing College, and my dear husband, Dr. Devraj, and all my family members and my dear friends. So I would really continue my service and once again thank Vijay Karnataka. Jai Hind Kolar, Jai Hind Karnataka. Thank you. ನಮ್ಮ ಮುಂದಿನ ಸಾಧಕರು ವಿಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಪ್ಲೆಜರ್ ಟು ಹಾನರ್ ಕಲ್ಪನಾ ಟಿ ಆನಂದ್. ಕಲ್ಪನಾ ಟಿ ಆನಂದ್ ಅವರು ದೊಡ್ಡಬಳ್ಳಾಪುರದ ಪ್ರಮುಖ JDS ಮುಖಂಡರಾದ ಹುಸ್ಕೂರ್ ಆನಂದ್ ಪತ್ನಿಯಾಗಿದ್ದು ರಾಜಕೀಯ, ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ಕಳೆದ ಅನೇಕ ವರ್ಷಗಳಿಂದ ಗುರುತಿಸಿಕೊಂಡಿದ್ದಾರೆ. ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ತಮ್ಮ ಸೇವೆಯ ಮೂಲಕ ಜನರಿಗೆ ಚಿರಪರಿಚಿತರಾಗಿರುವ ಇವರು ಶಿಕ್ಷಣ, ಧಾರ್ಮಿಕ, ಆರೋಗ್ಯ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿದ್ದಾರೆ. ಇವರು ಸ್ವತಃ ರೈತ ಮಹಿಳೆಯಾಗಿದ್ದು ಹೈನುಗಾರಿಕೆಯಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ ಮಹಿಳೆ ಎಂಬ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ. KMF ವತಿಯಿಂದ 2 ಬಾರಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ ಕಲ್ಪನಾ ಟಿ ಆನಂದ್ ಇವರಿಗೆ. ನಮಸ್ಕಾರ, ನಾನು ಕಲ್ಪನಾ ಆನಂದ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ನಾನು ರೈತ ಮಹಿಳೆ ಅಂತ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದ ವಿಜಯ ಕರ್ನಾಟಕ ನನ್ನ ಧನ್ಯವಾದಗಳು. ವಿಜಯ್ ಕರ್ನಾಟಕ ಅರ್ಪಿಸಿರುವಂತಹ ವಿಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಪ್ಲೆಜರ್ ಟು ಹಾನರ್ ಎನ್ ದೀಪಶ್ರೀ, ಸಹನಶೀಲತೆ, ಮೌಲ್ಯಾಧಾರಿತ ಶಿಕ್ಷಣದ ಪ್ರತಿಬಿಂಬವಾಗಿರುವ ಅನುಭವಿ ಶಿಕ್ಷಣ ತಜ್ಞೆ. 2009ರಲ್ಲಿ ಮಕ್ಕಳಿಗೆ ಸುರಕ್ಷಿತ, ಪ್ರೀತಿಯುಳ್ಳ, ಪೌಷ್ಟಿಕ ಶಿಕ್ಷಣ ವಾತಾವರಣ ನೀಡಬೇಕೆಂಬ ಉದ್ದೇಶದಿಂದ ಇವರು ತಮ್ಮದೇ ಆದ ಪ್ರೀ ಸ್ಕೂಲ್ ಅನ್ನು ಸ್ಥಾಪಿಸುತ್ತಾರೆ. ಅಲ್ಪ ಸಂಪನ್ಮೂಲಗಳಿಂದ ಪ್ರಾರಂಭವಾದ ಸಂಸ್ಥೆ ಇಂದು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಅರಿವು ಇಂಟರ್ನ್ಯಾಷನಲ್ ಶಾಲೆ ಎಂಬ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಿದೆ. ಒಟ್ಟು 28 ವರ್ಷಗಳ ಶಿಕ್ಷಣಾನುಭವವನ್ನು ಹೊಂದಿರುವ ಇವರು ಶೈಕ್ಷಣಿಕ ಸಾಧನೆಯ ಜೊತೆಗೆ ನೈತಿಕ ಮೌಲ್ಯವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಶಿಸ್ತು, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಮಹತ್ವ ನೀಡುವ ಪ್ರೇರಣಾದಾಯಕ ನಾಯಕಿಯಾಗಿದ್ದಾರೆ ಎನ್ ದೀಪಶ್ರೀ. ಜೋರಾದ ಚಪ್ಪಾಳೆಯ ಗೌರವ ದೀಪಶ್ರೀ ಇವರಿಗೆ. My name is N. Dipashri. I'm the headmistress of Arivo International School. Receiving VK Excellence Award is a proud moment of my journey. I really thank my family members as well as Arivo International team, and I accept this award with a greater responsibility. Thank you. ವಿಜಯ್ ಕರ್ನಾಟಕ ಅರ್ಪಿಸಿರುವಂತಹ ವಿಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಪ್ಲೆಜರ್ ಟು ಹಾನರ್ ಪರಮೇಶ್ ನವಿಲೆ, ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. 1992ರಲ್ಲಿ ತಂದೆಯವರು ನಡೆಸುತ್ತಿದ್ದ ಕಾಂಟ್ರಾಕ್ಟ್ ಉದ್ಯೋಗ ಪ್ರಾರಂಭಿಸಿ ನವಿಲೆ ಪರಮೇಶ್ ಕೆಲಸದಲ್ಲಿನ ತಮ್ಮ ನಿಷ್ಠೆಯಿಂದ 1996ಕ್ಕೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ದೊಡ್ಡ ಕೆಲಸಗಳನ್ನು ನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ಅದಾದ ಮೇಲೆ ತಿರುಗಿ ನೋಡಿದ್ದೇ ಇಲ್ಲ. ಅನಿತಾ BN, ನವಿಲೆ ಪ್ರಕಾಶ್ ಅವರ ಪತ್ನಿ, ಮಗ ಸುಪ್ರೀತ್ ಹಾಗೂ ಮಗಳು ಅಮೃತ.
ಪ್ರಸ್ತುತ ಇವರು ಶಾಲೆ, ದೇವಸ್ಥಾನ, ರಂಗಾಪುರ, ನೊಣವಿನಕೆರೆ, ಪುಷ್ಪಗಿರಿ ಹೀಗೆ ಅನೇಕ ಕ್ಷೇತ್ರಗಳಿಗೆ ನೆರವಾಗಿದ್ದಾರೆ. ಕಳೆದ ವರ್ಷ ಪುಷ್ಪಗಿರಿ ಕ್ಷೇತ್ರದಲ್ಲಿ ಮೆಡಿಕಲ್ ಸೈನ್ಸ್ ಕಾಲೇಜು ಪ್ರಾರಂಭಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದಾರೆ. 2010ರಿಂದ 15 ವರ್ಷಗಳ ಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಚನ್ನರಾಯಪಟ್ಟಣ ಇಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಚಪ್ಪಾಳೆಯ ಗೌರವ ಪರಮೇಶ್ ನವಿಲೆ ಇವರಿಗೆ. ವಿಜಯ ಕರ್ನಾಟಕ ಇವತ್ತು ನನ್ನ ಕಾರ್ಯವೈಖರಿ, ನನ್ನ ಕೆಲಸಗಳನ್ನ ಗುರುತಿಸಿ ಈ ಎಕ್ಸಲೆನ್ಸ್ ಅವಾರ್ಡ್ಗೆ ಗುರುತಿಸಿರೋದಕ್ಕೆ ಮೊದಲಿಗೆ ನಾನು ವಿಜಯ ಕರ್ನಾಟಕದ ಎಲ್ಲ ಸಿಬ್ಬಂದಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ವಿಧಾನ ಪರಿಷತ್ ಸಭಾಪತಿಗಳಾದ ಹೊರಟ್ಟಿಯವರು ನಮಗೆ ಇವತ್ತು ಆಶೀರ್ವಾದ ಮಾಡಿರೋದು ಮತ್ತು ವಿಜಯ ಕರ್ನಾಟಕ ಈ ಕೊಟ್ಟಿರೋಂಥ ಪ್ರಶಸ್ತಿ ತುಂಬ ಜವಾಬ್ದಾರಿಯನ್ನು ಹೆಚ್ಚಿದೆ. ಈ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಸಮಾಜ ಸೇವೆಗೆ ನಾವು ಕೆಲಸ ಮಾಡಲಿಕ್ಕೆ ಮುಡುಪಾಗಿಡ್ತೀವಿ. ಈ ಸಮಾಜವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಎಲ್ಲರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. VK Excellence and Honor. Pleasure to honor NB ಸರೋಜಮ್ಮ. ರುದ್ರಮ್ಮ ಬಸಪ್ಪ ಪುತ್ರಿಯಾಗಿ ಜನಿಸ್ತಾರೆ, 7ನೇ ಪುತ್ರಿಯಾಗಿ ಜನಿಸ್ತಾರೆ. ಬಹುಮುಖ ಪ್ರತಿಭೆಯ ಕುಡಿ NB ಸರೋಜಮ್ಮ. 31 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ, ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಇವರು ದಾರಿದೀಪ. ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಮಾಜ ಸೇವೆ, ಪರಿಸರ ಕಾಳಜಿ, ಆರೋಗ್ಯ ಕ್ಷೇತ್ರದಲ್ಲಿಯೂ ಇವರದ್ದು ಅವಿಸ್ಮರಣೀಯ ಸಾಧನೆ. ಇವರ ಸೇವೆಯನ್ನ ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನಿತ್ತು ಗೌರವಿಸಿವೆ. ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ, ರೇಣುಕಾಚಾರ್ಯ ಪ್ರಶಸ್ತಿ ಸೇರಿದಂತೆ 10 ಪ್ರತಿಷ್ಠಿತ ಪ್ರಶಸ್ತಿಗೆ NB ಸರೋಜಮ್ಮ ಭಾಜನರಾಗಿದ್ದಾರೆ. ಜೋರಾದ ಚಪ್ಪಾಳೆ ಗೌರವ ಶ್ರೀಮತಿ NB ಸರೋಜಮ್ಮ ಇವರಿಗೆ. ನಾನು ನೆಲಮಂಗಲ ತಾಲೂಕು ಡಾಬಸ್ಪೇಟೆ ಶಾಲೆಯಲ್ಲಿ ವರ್ಕ್ ಮಾಡಿದ್ದೀನಿ. ನನಗೆ ಸುಮಾರು ಪ್ರಶಸ್ತಿಗಳು ಬಂದಿದೆ ಸರ್ಕಾರದಿಂದನೇ. ತಾಲೂಕು ಲೆವೆಲ್ಲು, ಜಿಲ್ಲಾ ಲೆವೆಲ್ಲು ಮತ್ತು ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ತಗೊಂಡು ನಾನು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದೀನಿ. ವಿಜಯ ಕರ್ನಾಟಕ ನನ್ನನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರೋದು ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಪ್ರಶಸ್ತಿಯೆಲ್ಲ ನಮ್ಮ ತಂದೆಗೆ ಸಲ್ಲಬೇಕು ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. VK Excellence and Honor. Pleasure to honor ಶ್ರೀ ನಟರಾಜು ಗಾಣಕಲ್, ಪ್ರೆಸಿಡೆಂಟ್ ಬೃಹತ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಗಾಣಕಲ್ಲು ನಟರಾಜು ಸಮಾಜ ಸೇವೆ, ರಂಗಭೂಮಿ, ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಉದಯೋನ್ಮುಖ ಯುವ ನೇತಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿಯ ಗಾಣಕಲ್ ಗ್ರಾಮದ ನಟರಾಜು ಅವರು ರಾಜಕೀಯದ ಜೊತೆಗೆ ಕೃಷಿಯಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸಮಾಜ ಸೇವೆಗೂ ಹೆಸರುವಾಸಿ. ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಇದೀಗ ಪ್ರತಿಷ್ಠಿತ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅನುಷ್ಠಾನವಾಗಲು ರಾಜ್ಯ ಸರ್ಕಾರ ಮಾಡುತ್ತಿರುವ ಎಲ್ಲಾ ಪ್ರಯತ್ನಗಳಿಗೂ ಕೂಡ ಹೆಗಲು ಕೊಟ್ಟು ದುಡಿಯುತ್ತಿದ್ದಾರೆ ಗಾಣಕಲ್ಲು ನಟರಾಜು. ಚಪ್ಪಾಳೆಯ ಗೌರವ ಶ್ರೀ ಗಾಣಕಲ್ಲು ನಟರಾಜು ಇವರಿಗೆ. ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಬೇಕಾದಂಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮಂಥ ಎಲೆಮೆರೆಕಾಯಿಗಳನ್ನು ಗುರುತಿಸೋ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಇದೊಂದು ಶ್ಲಾಘನೀಯ ಕಾರ್ಯಕ್ರಮ. ಯಾರೂ ಕೂಡ ಪ್ರಶಸ್ತಿಗೆ ಅರ್ಜಿಯಾಗದೆ ಅವ್ರನ್ನ ನಿಷ್ಪಕ್ಷಪಾತವಾಗಿ ಗುರುತಿಸಿ ಒಂದು ಮುಂದೆ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಒಂದು ದಾರಿದೀಪವನ್ನು, ಅಂದರೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಒಂದು ಹುರಿದುಂಬಿಸಕ್ಕಂಥ ಕೆಲಸವನ್ನು ವಿಜಯ ಕರ್ನಾಟಕ ಮಾಡಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ರಾಮರಾಜ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. VK Excellence and Honor. Pleasure to honor ಶ್ರೀಮತಿ ರಾಜರಾಜೇಶ್ವರಿ ಹರೀಶ್ ಗೌಡ, politician for the outstanding contribution in the field of social service and politics. ರಾಜಕೀಯದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗುವುದೇ ವಿರಳ. ಸಿಕ್ಕರು ಮಹಿಳೆಯೊಬ್ಬರು ಬೆಳೆದರೆ ತಮ್ಮ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರುತ್ತದೆ ಎಂಬ ಮನೋಭಾವದ ನಡುವೆಯೂ ಕೋಲಾರ ರಾಜಕಾರಣದಲ್ಲಿ ರಾಜರಾಜೇಶ್ವರಿ ಹರೀಶ್ ಗೌಡ ಚಾಪು ಮೂಡಿಸಿದ್ದಾರೆ. 2 ದಶಕಗಳ ಕಾಲ ಕೋಲಾರದಲ್ಲಿ ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಿರುವ ಇವರು ರಾಜಕೀಯದೊಂದಿಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸರಳ ಸಜ್ಜನಿಕೆಗೆ ಹೆಸರುವಾಸಿ, ಬಡವರಿಂದ ಸಿರಿವಂತರವೆಲ್ಲರಿಗೂ ಕೂಡ ನಗುಮುಖದಿಂದ ಕಂಡು ಬೇಕಾದಾಗ ಸಹಾಯ ಹಸ್ತವನ್ನ ಚಾಚುವಂತಹ ಮಹಿಳೆ ಶ್ರೀಮತಿ ರಾಜರಾಜೇಶ್ವರಿ ಹರೀಶ್ ಗೌಡ. ಚಪ್ಪಾಳೆಯ ಗೌರವ ಬಂಧುಗಳೇ. VK ಎಕ್ಸಲೆನ್ಸ್ ಹಾನರ್ ನನ್ನನ್ನು ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಗುರುತಿಸಿ ಗೌರವಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಪತಿಗಳಾದಂಥ ಹೊರಟ್ಟಿ ಸಾಹೇಬರಿಂದ ಈ ಒಂದು ಗೌರವನ ತಗೊಂಡಿರೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತಿದ್ದೀನಿ. ಅವರು ಗೌರವಿಸಿ ನನ್ನನ್ನು ಗುರುತಿಸಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.
VK Excellence in Honor. Pleasure to honor Dr. Ramesh Babu VM ಅವರನ್ನ ಕನ್ನಡ ಮಾಧ್ಯಮದಲ್ಲಿ ಶಾಲಾ ಶಿಕ್ಷಣ ಮುಗಿಸಿದ ಇವರು BE ಪದವಿಯೊಂದಿಗೆ LLB, MBA ಮತ್ತು MA ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಇಂಡಿಯನ್ ಅಕೌಂಟ್ ಸರ್ವಿಸ್ಗೂ ಕೂಡ ಆಯ್ಕೆಯಾಗಿದ್ರು. PhD ಪದವಿಯನ್ನ ಪಡೆದಿದ್ದಾರೆ. ಜನರ ಕಷ್ಟಗಳಿಗೆ ಸ್ಪಂದಿಸಬೇಕೆಂಬ ಉದ್ದೇಶದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. VMRI ಫೌಂಡೇಶನ್ ಮೂಲಕ ಹಿಂದುಳಿದ ವರ್ಗಗಳ ಕಲ್ಯಾಣ, ರಕ್ತದಾನ ಶಿಬಿರ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಕೊರೋನಾ ಸಂದರ್ಭದಲ್ಲಿ ಹಲವಾರು ಮಂದಿಗೆ ನೆರವಾದಂತಹ ಡಾಕ್ಟರ್ ರಮೇಶ್ ಬಾಬು VM ಅವರನ್ನ ಚಪ್ಪಾಳೆಯೊಂದಿಗೆ ವಂದಿಸೋಣ ಬಂಧುಗಳೇ. ವಿಜಯ ಕರ್ನಾಟಕ ಆಯೋಜಿಸಿರ್ತಕ್ಕಂಥ ಎಕ್ಸಲೆನ್ಸ್ ಅಂಡ್ ಆನರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತು ಭಾಳ ಅದ್ಭುತವಾಗಿ ಆಯೋಜನೆ ಮಾಡಿದ್ರಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ವಿಜಯ ಕರ್ನಾಟಕಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. VK Excellence in Honor. Pleasure to honor ರಂಜಿತ್ ಗೌಡ TN. ಮತ್ತು ಇಂದಿರಮ್ಮ ಇವರ ಸುಪುತ್ರ ರಂಜಿತ್ ಗೌಡ TN BE ಪದವಿಯನ್ನ ಪಡೆದಿದ್ದಾರೆ. ಶಿಕ್ಷಣದ ಅವಧಿಯಲ್ಲೇ ಕನ್ಸ್ಟ್ರಕ್ಷನ್ ಉದ್ಯಮದ ಬಗ್ಗೆ ಆಸಕ್ತಿಯನ್ನ ಇವರು ಹೊಂದಿದ್ರು. ಅದಾದ ಬಳಿಕ ಶ್ರೀ ಬಾಲಾಜಿ ಕನ್ಸ್ಟ್ರಕ್ಷನ್ ಎಂಬ ಉದ್ಯಮವನ್ನು 2019ರಲ್ಲಿ ಪ್ರಾರಂಭಿಸುತ್ತಾರೆ. ತಂದೆಯ ನೆರವಿನೊಂದಿಗೆ ಕೇವಲ 1.5 ಲಕ್ಷದಲ್ಲಿ ಪ್ರಾರಂಭ ಮಾಡಿ ಈವರೆಗೂ ಸುಮಾರು 40ಕ್ಕೂ ಹೆಚ್ಚು ಕನ್ಸ್ಟ್ರಕ್ಷನ್ ವರ್ಕ್ಗಳನ್ನು ಮುಗಿಸಿದ್ದಾರೆ. ಇಂಟೀರಿಯರ್ ವರ್ಕ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಸುಮಾರು 180 ಜನರಿಗೆ ಕೆಲಸವನ್ನ ನೀಡಿದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ ಯುವ ಉದ್ಯಮಿ ಸಮಾಜ ಸೇವಕ ಶ್ರೀಯುತ ರಂಜಿತ್ ಗೌಡ TN ಇವರಿಗೆ. ಈ ಅವಾರ್ಡ್ ಕೊಟ್ಟಿದ್ದ ವಿಜಯ ಕರ್ನಾಟಕಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸಾಮಾನ್ಯ ಶಿಕ್ಷಕನ ಮಗನನ್ನು ಗುರುತಿಸಿ ಅವರ ಯಶಸ್ಸನ್ನು ಗೌರವಿಸಿ ಈ ಅವಾರ್ಡ್ ಕೊಟ್ಟಿದ್ದ ವಿಜಯ ಕರ್ನಾಟಕಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. VK Excellence in Honor. Pleasure to honor Dr. Rudraya M. Hiremat, Founder, Principal and Chairman, Indian Public School, Turvekere, for the outstanding contribution in the field of education. Dr. Rudraya M. Hiremat ಇವರ ಪರವಾಗಿ ಅವರ ಶ್ರೀಮತಿ ಶಶಿಕಲಾ ಹಿರೇಮಠ್ ಅವರು ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ. ಬಂಧುಗಳೇ, ಚಪ್ಪಾಳೆಯನ್ನ ಜೊತೆಯಾಗಿಸೋಣ. ರುದ್ರಯ್ಯ ಹಿರೇಮಠ್ ಅವರದು ಸುಮಾರು 30 ವರ್ಷಗಳ ಶೈಕ್ಷಣಿಕ ಅನುಭವ. 2010ರಲ್ಲಿ ಜಿಲ್ಲೆಗೆ ಪ್ರಥಮ ಎಂಬಂತೆ ತುರುವೇಕೆರೆಯಲ್ಲಿ ಇಂಡಿಯನ್ ಪಬ್ಲಿಕ್ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಗ್ರಾಮೀಣ ಪ್ರದೇಶಕ್ಕೂ ಜಾಗತಿಕ ಮಟ್ಟದ ಶಿಕ್ಷಣವನ್ನು ತಲುಪಿಸಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ರುದ್ರಯ್ಯ ಹಿರೇಮಠ್ ಅವರಿಗೆ ಸಲ್ಲುತ್ತೆ. ಗುಣಮಟ್ಟದ ಶಿಕ್ಷಣದೊಂದಿಗೆ ಗ್ರಾಮೀಣ ಹಾಗೂ ನಗರ ವಿದ್ಯಾರ್ಥಿಗಳನ್ನು ರಾಷ್ಟ್ರದ ಗೌರವಾನ್ವಿತ ನಾಗರಿಕರಾಗಿ ರೂಪಿಸುವುದು ಇವರ ಶಿಕ್ಷಣದ ಗುರಿ. ಇಂದಿನವರೆಗೂ ಅವರ ಶಾಲೆಯ 8 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾಗಿರುವುದು ಅವರ ಶೈಕ್ಷಣಿಕ ದೃಷ್ಟಿಗೆ ಸಾಕ್ಷಿಯಾಗಿದೆ. ಅಭಿನಂದನೆಗಳು ಡಾಕ್ಟರ್ ರುದ್ರಯ್ಯ ಹಿರೇಮಠ್ ಅವರಿಗೆ. ಧನ್ಯವಾದಗಳು ಶಶಿಕಲಾ ಹಿರೇಮಠ್ ತಮಗೂ ಕೂಡ. ನನ್ನ ಹೆಸರು ಶಶಿಕಲಾ. ರುದ್ರಯ್ಯ ಹಿರೇಮಠ್ ಅನ್ನೋರು ನನ್ನ ಹಸ್ಬೆಂಡ್. ಅವ್ರ ಪರವಾಗಿ ಈ ಪ್ರಶಸ್ತಿಯನ್ನು ನಾನು ಪಡಿತಾ ಇದ್ದೀನಿ. ಶಿಕ್ಷಣ ರಂಗದಲ್ಲಿ ಸಾಧನೆಯನ್ನು ಮಾಡಿ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿರುವಂತಹ ವಿಜಯ ಕರ್ನಾಟಕ ಬಳಗದವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ಈ ಪ್ರಶಸ್ತಿ ಅನ್ನೋದು ರಿಫ್ಲೆಕ್ಷನ್ ಆಫ್ ದೇರ್ ಡೆಡಿಕೇಶನ್, ಹಾರ್ಡ್ ವರ್ಕ್ ಆ್ಯಂಡ್ ದೆನ್ ಎಫರ್ಟ್ ಇನ್ ದೇರ್ ಫೀಲ್ಡ್. ಥ್ಯಾಂಕ್ ಯು ಎವ್ರಿವನ್. VK Excellence and Honor. Pleasure to honor Dr. TR Keshav Kumar, Founder, Secretary and Principal, Sri Vivekananda International School, for the outstanding contribution in the field of education. ಹಂಪಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ, MPhil ಪದವಿ ಪಡೆದಿರುವ ಶ್ರೀಯುತರು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಶಿಕ್ಷಣ ಪಡೆದು ಉದಯ ಭಾರತಿ ಪದವಿ ಪೂರ್ವ ಮತ್ತು ಕಲ್ಪತರು ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ನಂತರ 2003ರಲ್ಲಿ ವಿವೇಕಾನಂದ ಟ್ಯುಟೋರಿಯಲ್ಸ್ ಮೂಲಕ ಟ್ಯೂಷನ್ ಪ್ರಾರಂಭಿಸಿದ್ರು. 2005ರಲ್ಲಿ ಕಂಪ್ಯೂಟರ್ ಶಿಕ್ಷಣ ಪ್ರಾರಂಭಿಸಿದ ಇವರು 2007-8ರಲ್ಲಿ ಸಾಲಿನಲ್ಲಿ ಕಿಡ್ಜಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಶೈಕ್ಷಣಿಕ ಕ್ಷೇತ್ರಕ್ಕೆ ಇವರು ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಅಭಿನಂದನೆಗಳು ಡಾಕ್ಟರ್ TR ಕೇಶವ್ ಕುಮಾರ್ ಅವರಿಗೆ. ಚಪ್ಪಾಳಿಯೊಂದಿಗೆ ವಂದಿಸೋಣ ಬಂಧುಗಳೇ. ನಮ್ಮಂತಹ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳನ್ನೆಲ್ಲ ಗುರುತಿಸಿ ಎಜುಕೇಷನ್ ಫೀಲ್ಡಲ್ಲಿ ಮಾಡ್ತಿರುವಂಥ ಕೆಲಸಗಳಿಗೆ, ಸಾಧನೆಗಳಿಗೆ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಗೆ ಆಗ್ತದೆ. ಈ ಕಾರ್ಯಕ್ರಮಗಳು ಹೀಗೆ ಆಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ತರಬೇಕು ಅನ್ನೋ ದಿಟ್ಟಿನಿಂದ ನಾವು ಮಾಡ್ತಿರುವಂಥ ಕೆಲಸಗಳನ್ನು ಗುರುತಿಸಿ ಸನ್ಮಾನಕ್ಕೆ ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. VK Excellence and Honor. Pleasure to honor Sri YS Renakeshwara, ex-president Sri Gangadhareshwara Swami Honnadevi Temple, Shivaganga Kshetra, for the outstanding contribution in the field of business, agriculture and social service. ಶರಣರಾದ ಭಾರತಮ್ಮ ಮತ್ತು ಶಂಕರಪ್ಪ ಇವರ ಸುಪುತ್ರರು ರೇಣುಕೇಶ್ವರ YS ತಾಂತ್ರಿಕ ಶಿಕ್ಷಣ ಪಡೆದು ಮುಂದೆ ಸ್ವಯಂ ಉದ್ಯೋಗಿಯಾಗಿ ಸಗಟು ವ್ಯಾಪಾರದ ಮೂಲಕ ವೃತ್ತಿ ಜೀವನ ಪ್ರಾರಂಭಿಸುತ್ತಾರೆ.
ಸ್ವಯಂ ಅನುಭವಗಳೊಂದಿಗೆ ಉದ್ಯಮವನ್ನು ಪ್ರಾರಂಭಿಸಿ ಜಿಬಿ ಇಂಡಸ್ಟ್ರೀಸ್ ಎಂಬ ಕಂಪನಿಯನ್ನು ಆರಂಭಿಸಿ ಉತ್ತಮ ವ್ಯಾಪಾರ ವ್ಯವಹಾರ ನಡೆಸುವ ಮೂಲಕ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಪರಿಸರ ರಕ್ಷಣೆ, ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ ನೆರವಾಗುವಂತಹ ಸ್ಫೂರ್ತಿದಾಯಕ ಚಿಲುಮೆ ಶ್ರೀಯುತ YS ರೇಣುಕೇಶ್ವರ YS ಎಡೆಹಳ್ಳಿ, ಸೋಂಪುರ ಹೋಬಳಿ, ನೆಲಮಂಗಲ ತಾಲೂಕು. ನಾನು ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಧರ್ಮದರ್ಶಿಯಾಗಿ ಆಗಿದ್ದೆ. ವಿಜಯ ಕರ್ನಾಟಕ ನಮ್ಮ ಸಾಧಕರನ್ನು ಇಲ್ಲಿ ಗುರುತಿಸಿದೆ. ಇನ್ನು ಹೆಚ್ಚು ಸಾಧಕರು ನಮ್ಮಂತರ ಸಾಧಕರು ರೂಪುಗೊಳ್ತಾರೆ ವಿಜಯ ಕರ್ನಾಟಕದಿಂದ. VK Excellence and Honor, pleasure to honor A. Ravi Kumar for the outstanding contribution in the field of agriculture and politics. ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ. ಡ್ರಿಪ್ ಇರಿಗೇಷನ್ ಸಂಸ್ಥೆ ಸೇರಿದಂತೆ ಕೃಷಿಯ ಹಲವು ಆಯಾಮಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಕೃಷಿಕರಿಗೆ ಮಾರ್ಗದರ್ಶಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. RK ಫರ್ಟಿಲೈಸರ್ಸ್ ಮತ್ತು ಇರಿಗೇಷನ್ಸ್ ಎಂಬ ಬೃಹತ್ ಕೃಷಿ ಅಂಗಡಿಯ ಒಡೆಯರಾಗಿದ್ದಾರೆ. ಜಿಲ್ಲೆ ಮಾತ್ರವಲ್ಲದೆ ಜಿಲ್ಲೆಗಳ ರೈತರಿಗೂ ಕೂಡ ಇವರು ನೆರವಾಗಿದ್ದಾರೆ. ಉದ್ಯಮದ ಜೊತೆ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಿರುವ ರವಿಕುಮಾರ್ ಸಮಾಜ ಸೇವೆ, ರಾಜಕೀಯ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ. ಹುಟ್ಟೂರಲ್ಲಿ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ರಾಜಕೀಯ ನಂಟಿನ ಕುಟುಂಬದ ರವಿಕುಮಾರ್ ರಾಜಕಾರಣದಲ್ಲೂ ಯಶಸ್ವಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ A. ರವಿಕುಮಾರ್ ಇವರಿಗೆ. ಇವತ್ತು ವಿಜಯ ಕರ್ನಾಟಕ ಎಕ್ಸಲೆನ್ಸ್ ಆ್ಯಂಡ್ ಆನರ್ ವತಿಯಿಂದ ನಮ್ಮನ್ನು ಗುರುತಿಸಿ ಒಂದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ವಿಜಯ ಕರ್ನಾಟಕ ಪತ್ರಿಕೆ ಮತ್ತು ವಿಜಯ ಕರ್ನಾಟಕ ಏನು ತಂಡ ಇದೆ ಆ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಸನ್ಮಾನಗಳನ್ನು ಮಾಡಿದಾಗ ಒಳ್ಳೆ ಸ್ಫೂರ್ತಿದಾಯಕ ಆಗಿದೆ ಈ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ವಿಜಯ ಕರ್ನಾಟಕ ತಂಡಕ್ಕೆ ಯಶಸ್ಸನ್ನು ಸಿಗಲಿ, ಮುಂದೆ ಕೂಡ ಯಶಸ್ವಿಯಾಗಿ ಈ ಒಂದು ವಿಜಯ ಕರ್ನಾಟಕ ಪತ್ರಿಕೆ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ವಿಜಯ ಕರ್ನಾಟಕವು ಎಕ್ಸಲೆನ್ಸ್ ಅವಾರ್ಡನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೇಳಿ ನನಗೆ ಭಾಳ ಸಂತೋಷ ಅನ್ನಿಸ್ತು. ಆ ಹಿನ್ನೆಲೆಯಲ್ಲಿ ನನಗೆ ಬಂದು ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಕೇಳಿದಾಗ ಭಾಳ ಪ್ರೀತಿಯಿಂದ, ಗೌರವದಿಂದ ಮತ್ತು ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿನ ಅಂತೇಳಿ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇವರೇನು ಅವಾರ್ಡ್ ಕೊಡ್ತಾರಲ್ಲ, ಈ ಅವಾರ್ಡ್ ಯಾವ ಇನ್ಫ್ಲುಯೆನ್ಸ್ ಇಲ್ಲದೇ ಮೆರಿಟ್ ಪ್ರಕಾರ ಕೊಡುವಂಥ ಅವಾರ್ಡ್ ಆಗೈತೆ ಅಂಥೇಳಿ ಭಾಳ ಒಳ್ಳೆಯದ್ರಿಂದ ನಾನು ಹೇಳ್ತೀನಿ. ಈ ಅವಾರ್ಡ್ ಏನಿದೆಲ್ಲ, ಈ ಅವಾರ್ಡ ರಾಜ್ಯೋತ್ಸವ, ರಾಷ್ಟ್ರೋತ್ಸವ ಏನೈತಿ ಆ ಎಲ್ಲ ಅವಾರ್ಡ್ಕ್ಕಿಂತ ಮಿಗಿಲಾದ ಅವಾರ್ಡ. ಈ ಅವಾರ್ಡನ್ನು ಯಾರು ತಗೊಳ್ತೀರಿ, ನಿಜವಾಗಿ ನೀವು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡವರು, ಒಳ್ಳೆಯ ಕೆಲಸವನ್ನು ಮಾಡಿದವರು ಅಂತೇಳಿ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನು ವಿಜಯ ಕರ್ನಾಟಕದವ್ರು ಮಾಡ್ತಾರೆ. ಅದಕ್ಕೆ ಇವತ್ತು ಯಾರು ಅವಾರ್ಡ್ ತಗೊಳ್ತೀರಿ ಅವರೆಲ್ಲರಿಗೂ ನನ್ನ ಶುಭಕಾಮನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.